ಒಣಮೆಣಸಿನಕಾಯಿ ದರ ದಿಢೀರ್ ಕುಸಿತವಾಗಿರುವುದರಿಂದ ಮೆಣಸಿನಕಾಯಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಪ್ರತಿ ಕ್ವಿಂಟಾಲ್ ಒಣ ಮೆಣಸಿನಕಾಯಿಗೆ 20,000ಕ್ಕೂ ಅಧಿಕ ದರ ಕುಸಿತವಾಗಿದೆ. ಇದು ಬೆಳೆಗಾರರಿಗೆ ಮತ್ತೆ ಬರೆ ಎಳೆದಂತಾಗಿದೆ. ಒಂದ್ ಕಡೆ ಈ ವರ್ಷ ಜಲಾಶಯದಿಂದ ನೀರಿನ ಕೊರತೆ ಇದ್ದು, ಮತ್ತೊಂದೆಡೆ ಇಳುವರಿ ಕುಸಿತವಾಗಿದೆ. ಪ್ರತಿ ಎಕರೆ ಮೆಣಸಿನಕಾಯಿ ಬೆಳೆಗೆ ರೈತರು 1 ಲಕ್ಷಕ್ಕೂ ಅಧಿಕ ಖರ್ಚನ್ನ ಮಾಡುತ್ತಿದ್ದಾರೆ. ಕಳೆದ ವರ್ಷ ಬ್ಯಾಡಗಿ ಮೆಣಸಿನಕಾಯಿ ಕ್ವಿಂಟಾಲ್ಗೆ 50,000ಕ್ಕೂ ಅಧಿಕ ದರದಲ್ಲಿ ಮಾರಾಟ ಆಗಿತ್ತು. ಆದರೆ ಈ ಬಾರಿ ಬ್ಯಾಡಗಿ ಒಣಮೆಣಸಿನಕಾಯಿ ಕ್ವಿಂಟಾಲ್ಗೆ ಕೇವಲ 30,000ಕ್ಕೆ ಮಾರಾಟವಾಗಿದೆ. ಸರ್ಕಾರವೇ ಒಣ ಮೆಣಸಿನಕಾಯಿ ದರ ನಿಗದಿ ಮಾಡುವಂತೆ ರೈತರು ಒತ್ತಾಯ ಮಾಡುತ್ತಿದ್ದಾರೆ. ಕೊಪ್ಪಳದಲ್ಲೂ ಮೆಣಸಿನಕಾಯಿ ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ. ಕುಕನೂರು ಹಾಗೂ ಯಲಬುರ್ಗಾದಲ್ಲಿ ರೈತರು ಸುಮಾರು 6,000 ಹೆಕ್ಟೇರ್ ಪ್ರದೇಶದಲ್ಲಿ ಮೆಣಸಿನಕಾಯಿ ಬೆಳೆದಿದ್ದಾರೆ. ಈ ಬಾರಿ ಮಳೆಯ ವೈಫಲ್ಯದಿಂದ ಇಳುವರಿ ಕುಸಿತ ಆಗಿದೆ. ಪ್ರತಿ ಎಕರೆಗೆ 2 ಕ್ವಿಂಟಾಲ್ ಇಳುವರಿ ಬರ್ತಾ ಇದ್ದ ಮೆಣಸಿನಕಾಯಿ ಈ ಬಾರಿ 1 ಕ್ವಿಂಟಾಲ್ಗಿಂತ ಕಡಿಮೆ ಇಳುವರಿ ಬಂದಿದೆ. ಅದೇ ಕ್ವಿಂಟಾಲ್ಗೆ 35,000ದಿಂದ 40,000 ಇದ್ದ ದರ ಈಗ ಕೇವಲ 18,000ಕ್ಕೆ ಇಳಿಕೆಯಾಗಿದೆ. ಇವತ್ತು ಕೆಸೆಟ್ ಪರೀಕ್ಷೆ ನಡೀತಾ ಇದೆ. ಈ ಹಿನ್ನೆಲೆ ಬಿಗಿ ಭದ್ರತೆಯಲ್ಲಿ ಕೆಇಎ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ. 41 ವಿಷಯಗಳಿಗೆ ಒಟ್ಟು 1,17,000 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಪಿಎಸ್ಐ ಪರೀಕ್ಷೆ ಹಗರಣ ಬಳಿಕ ಎಚ್ಚೆತ್ತ ಪ್ರಾಧಿಕಾರ ಹೆಚ್ಚಿನ ಕಣ್ಗಾವಲಿನಿಂದ ಈ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಕೆಸೆಟ್ ಪರೀಕ್ಷೆಗೆ ಡ್ರೆಸ್ ಕೋಡ್ ಜಾರಿ ಇದೆ. ಇನ್ನು ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಲು ಪರದಾಡಿದ್ರು. ಬೀದರ್, ಕಲಬುರಗಿ, ರಾಯಚೂರಿನ ಅಭ್ಯರ್ಥಿಗಳಿಗೆ ಈ ಹಿಂದೆ ಅವರದ್ದೇ ಜಿಲ್ಲೆಯ ಸೆಂಟರ್ ನೀಡಲಾಗಿತ್ತು. ಈ ಬಾರಿ ಬೆಂಗಳೂರು ಸೆಂಟರ್ ನೀಡಿದೆ. ದಿಢೀರನೆ ಪರೀಕ್ಷಾ ಸೆಂಟರ್ ಬದಲಾಗಿದ್ದಕ್ಕೆ ಪರೀಕ್ಷಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಕಾಡಾನೆಗಳ ಕಾರ್ಯಾಚರಣೆಗೆ ಕ್ಯಾಪ್ಟನ್ ಅಭಿಮನ್ಯು ಎಂಟ್ರಿ ಕೊಟ್ಟಿದೆ. ಅರ್ಜುನನ ಕೊಂದ ಕಾಡಾನೆಯನ್ನ ಸೆರೆ ಹಿಡಿಯುವುದಕ್ಕೆ ಅಭಿಮನ್ಯು ಇವತ್ತಿನಿಂದ ಕಾರ್ಯಾಚರಣೆಗೆ ಇಳಿಯಲಿದ್ದಾನೆ. ಸದ್ಯ ಬೆಕ್ಕೋಡು ಆನೆ ಕ್ಯಾಂಪ್ನಲ್ಲಿ ಅಭಿಮನ್ಯು ಇದ್ದು ಇವತ್ತಿನಿಂದ ಕೂಂಬಿಂಗ್ನಲ್ಲಿ ಪಾಲ್ಗೊಳ್ಳಲಿದ್ದಾನೆ. ಮಲೆನಾಡು ಭಾಗದಲ್ಲಿ ಬೀಡು ಬಿಟ್ಟಿರುವ ಪುಂಡಾನೆಗಳ ಸೆರೆಗೆ 3 ದಿನದಿಂದ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ರಸ್ತೆ ಮೇಲೆ ಹುರುಳಿ ಒಕ್ಕಣೆ ಮಾಡುವಾಗ ಅವಘಡ ನಡೆದಿದೆ. ಕಾರಿನ ಸೈಲೆನ್ಸರ್ಗೆ ಹುರುಳಿ ಸೆತ್ತೆ ಸಿಲುಕಿ ಬೆಂಕಿ ಹೊತ್ಕೊಂಡು ಕಾರು ಭಸ್ಮವಾಗಿದೆ. ಚನ್ನಪಟ್ಟಣ ತಾಲೂಕಿನ ಗರಕಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದೆ. ಬೆಂಗಳೂರಿನ ನಿವಾಸಿ ಅವಿನಾಶ್ ಅವರ ಕಾರಿಗೆ ಬೆಂಕಿ ಹೊತ್ಕೊಂಡಿತ್ತು. ಬೆಂಕಿ ಹೊತ್ತಿಕೊಳ್ಳುತ್ತಿದ್ದಂತೆಯೇ ಕಾರಿನಿಂದ ಇಳಿದು ಎಲ್ಲರೂ ಬಚಾವಾಗಿದ್ದಾರೆ. ಈ ಸಂಬಂಧ ಅಕ್ಕೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಕಾರಿನ ಮಾಲೀಕರು. 156 ವರ್ಷಗಳ ಇತಿಹಾಸ ಹೊಂದಿರೋ ಹುಬ್ಬಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಈಗ ಕುತ್ತು ಬಂದಿದೆ. ಶಾಲೆ ನೆಲಸಮ ಮಾಡಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ ನಿರ್ಮಾಣಕ್ಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮುಂದಾಗಿದೆ. ಪಾಲಿಕೆ ನಡೆಗೆ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಶಾಲೆ ಕೆಡವಿ ಬೇರೆ ಕಟ್ಟಡ ಕಟ್ಟಬಾರದು. ಸರ್ಕಾರ ಕನ್ನಡ ಶಾಲೆ ಉಳಿಸಿ ಪುನರುಜ್ಜೀವನ ಮಾಡಲಿ. ಅದನ್ನು ಬಿಟ್ಟು ಶಾಲೆ ಕೆಡವಲು ಮುಂದಾದರೆ ಹೋರಾಟ ಮಾಡುವುದಾಗಿ ಹಳೆ ವಿದ್ಯಾರ್ಥಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ನಿನ್ನೆ ನಡೆದ ಯುವ ನಿಧಿ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಬಿಜೆಪಿ ನಡುವೆ ಹೊಸ ಜಟಾಪಟಿ ಶುರುವಾಗಿದೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ಗೆ ವಚನಕಾರ ಅಲ್ಲಮಪ್ರಭ ಹೆಸರು ಇಡುವಂತೆ ಮಧು ಬಂಗಾರಪ್ಪ ಸಿಎಂಗೆ ಮನವಿ ಮಾಡಿದ್ದಾರೆ. ಆದರೆ ಮಧು ಬಂಗಾರಪ್ಪ ಪ್ರಸ್ತಾವಕ್ಕೆ ಶಾಸಕ ಚನ್ನಬಸಪ್ಪ ಆಕ್ಷೇಪ ಹೊರಹಾಕಿದ್ದಾರೆ. ಇದೇ ಜಿಲ್ಲೆಯಲ್ಲಿ ಹುಟ್ಟಿದ ಅಲ್ಲಮಪ್ರಭು ಹೆಸರೇ ಸೂಕ್ತ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಆದರೆ ಫ್ರೀಡಂ ಪಾರ್ಕ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ಧಿ ಆಗಿತ್ತು. ಹೆಸರು ಬದಲಾವಣೆಗೆ ಬಿಜೆಪಿ ವಿರೋಧಿಸಿದೆ. ಇನ್ನು ಅಲ್ಲಮಪ್ರಭು ಹೆಸರು ಇಡೋದಕ್ಕೆ ಬಸವ ಕೇಂದ್ರದ ಶ್ರೀ ಬಸವ ಮರುಳಸಿದ್ದ ಶ್ರೀಗಳು ಸ್ವಾಗತಿಸಿದ್ದಾರೆ. ಅಲ್ಲಮಪ್ರಭು ಅವರು ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿದ್ದರು. ಶಿಕಾರಿಪುರದಲ್ಲೇ ಅಲ್ಲಮಪ್ರಭು ಜನಿಸಿದ್ರು. ಈಗ ಅವರ ಹೆಸರನ್ನ ಫ್ರೀಡಂ ಪಾರ್ಕ್ಗೆ ಇಡೋದು ಸೂಕ್ತ ಅಂತ ಮರುಳಸಿದ್ದ ಶ್ರೀಗಳು ಅಭಿಪ್ರಾಯಪಟ್ಟಿದ್ದಾರೆ. ಬಿಡಿಎ ನಿವೃತ್ತ ಉಪಕಾರ್ಯದರ್ಶಿ ಶಂಕರ್ರಾಜ್ ಅರಸ್ ಬಿಟಿ ಅನ್ನೋರು ನಕಲಿ ದಾಖಲೆ ಸೃಷ್ಟಿಸಿ ಪ್ರಾಧಿಕಾರದ ನಿವೇಶನವನ್ನ ನೋಂದಣಿ ಮಾಡಿಕೊಂಡಿದ್ದಾರೆ. ರಾಜಾಜಿನಗರದ ವೆಸ್ಟ್ ಆಫ್ ಕಾರ್ಡ್ ರಸ್ತೆಯ ನಿವೇಶನವನ್ನ ಅಕ್ರಮವಾಗಿ ಪತ್ನಿ ವಿಜಯಲಕ್ಷ್ಮಿ ಅರಸ್ ಹೆಸರಿಗೆ ಮಾಡಿಸಿದ್ದಾರೆ. ಕಚೇರಿಯ ನಕಲಿ ಸೀಲುಗಳನ್ನು ಬಳಸಿಕೊಂಡು ಪತ್ನಿ ಹೆಸರಿಗೆ ನೋಂದಣಿ ಮಾಡಿಸಿದ್ದಾರೆ. ಬಿಡಿಎ ವಿಜಿಲೆನ್ಸ್ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೀವ್ ರಾಯಪ್ಪ ದೂರಿನ ಮೇಲೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಗಡಿ ತಾಲೂಕು ನಿಪ್ಪಾಣಿಯಲ್ಲಿ ಮರಾಠಿ ಪ್ರೇಮ ಜೋರಾಗಿದೆ. 60% ಕಡ್ಡಾಯ ಕನ್ನಡ ಬಳಸುವ ಆದೇಶ ಇದ್ರೂ ಕೂಡ ಮರಾಠಿ ನಾಮಫಲಕಗಳೇ ಅಲ್ಲಿ ರಾರಾಜಿಸ್ತಾ ಇವೆ. ಸರ್ಕಾರದ ನಿಯಮ ಜಾರಿಗೆ ತರಬೇಕಾದ ಪಾಲಿಕೆ ಈಗಾಗಲೇ ಇದರ ಮೇಲೆ ಮರಾಠಿ ಅಕ್ಷರಗಳೇ ರಾರಾಜಿಸ್ತಾ ಇದ್ದು 70% ಮರಾಠಿ ಬಳಸಿದ್ದಕ್ಕೆ ಕರವೇ ತೀವ್ರ ಆಕ್ರೋಶವನ್ನ ಹೊರಹಾಕಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.